ಅಮೆರಿಕ ಇದು ಸುವರ್ಣ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. MB ಪಾಟೀಲ್ ಅವರ ಪತ್ನಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿರುವಂತಹ 2 ಲಾ ಫರ್ಮ್ಗಳಿಗೆ ಹೆಚ್ಚು ಕಡಿಮೆ 43 ಲಕ್ಷ ರೂಪಾಯಿಗಳನ್ನು ಸಂದಾಯ ಮಾಡಿದ್ದಾರೆ. ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸುವ ಪರವಾನಿಗೆ ಪಡೆದುಕೊಳ್ಳುವ ಪ್ರಾಸೆಸ್ ಅನ್ನು ಆರಂಭಿಸೋದಕ್ಕೆ ಆ 2 ಲಾ ಫರ್ಮ್ಗಳು ಒಂದು ರೀತಿಯಾಗಿ ಏಜೆಂಟ್ ರೀತಿಯಲ್ಲಿ ಕೆಲಸ ಮಾಡ್ತವೆ. ವಿದೇಶಿಯರು ಬಂದು ಅಮೆರಿಕದಲ್ಲಿ 7 ಕೋಟಿ ಮತ್ತು ಅದಕ್ಕಿಂತ ಹೆಚ್ಚಿನ ಮೊತ್ತವನ್ನು ಇನ್ವೆಸ್ಟ್ ಮಾಡಿ ಅಮೆರಿಕದಲ್ಲಿ 10 ಉದ್ಯೋಗಗಳನ್ನು ಸೃಷ್ಟಿಸಿದರೆ ಆ ಇನ್ವೆಸ್ಟರ್ಗೆ, ಆ ಹೂಡಿಕೆದಾರರಿಗೆ ಅಮೆರಿಕದಲ್ಲಿ ಶಾಶ್ವತವಾಗಿ ನೆಲೆಸೋದಕ್ಕೆ ಗ್ರೀನ್ ಕಾರ್ಡ್ಗಳನ್ನು ಕೊಡಲಾಗುತ್ತೆ. ಆ ಪ್ರೊಸೆಸ್ಗೋಸ್ಕರ MB ಪಾಟೀಲ್ ಅವರ ಪತ್ನಿ ಅಕೌಂಟ್ನಿಂದ ಅಮೆರಿಕದ 2 ಕಂಪನಿಗಳಿಗೆ ಹಣ ಹೋಗಿದೆ. ಮೇಡಮ್, ಈ ರಾಜ್ಯದ ಜನರಿಗೆ ಕರ್ನಾಟಕದಿಂದ MB ಪಾಟೀಲ್ ಅವರ ಮಗ ಆಗಲಿ ಅವರ ಪತ್ನಿ ಆಗಲಿ ಎಷ್ಟು ದುಡ್ಡು ತಗೊಂಡು ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋ ಅಧಿಕಾರ ಇಲ್ವಾ? ಅದನ್ನ ನಾನು ಇಲ್ಲ ಅಂತ ಹೇಳಲಿಲ್ಲ. ಮತ್ತೆ ಯಾಕೆ ಅಷ್ಟು ಸಿಟ್ಟಾಗಬೇಕು? ಲೆಟ್ ಹಿಮ್ ಕಮ್ ಔಟ್ ಅಂಡ್ ಟೆಲ್ ದಟ್ ಹೌದು ನನ್ನ ಮಗ ಅಮೆರಿಕದಲ್ಲಿ ಇಷ್ಟು ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಈಗ MB ಪಾಟೀಲ್ರು ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅವರ ಮಗ ಪತ್ನಿ ಕೂಡ ಅದಕ್ಕೆ ಉತ್ತರ ಕೊಡೋದಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿದ್ದಾರೆ. MB ಪಾಟೀಲ್ he is given that, so you should make an attempt. ಅವ್ರು ಕೊಡ್ತಾರ ಇಲ್ವೋ ಅಂತ ನೀವು ಅಪ್ರೋಚ್ ಮಾಡಿ ನೋಡಿ. ಚಂದ್ರಶೇಖರ್ ಸರ್ ಒಂದು ಮಾತು ಹೇಳಿದ್ರು, ಅದು ಒಂದು ಸ್ವಲ್ಪ ರಾಜ್ಯದ ಜನರಿಗೆ ಅಧಿಕಾರ ಇದೆಯೋ ಇಲ್ವೋ ನನ್ನ ಪ್ರಶ್ನೆ ಇಷ್ಟೇ. ಕರ್ನಾಟಕದಿಂದ ಎಷ್ಟು ದುಡ್ಡು ಅಮೆರಿಕಕ್ಕೆ ಹೋಗ್ತಾ ಇದೆ? ಒಂದು ಮಾತು ಹೇಳ್ತೀನಿ, ಯಾವುದೇ ಪಕ್ಷದವರು ಆಗಿರ್ಲಿ ಮಂತ್ರಿಗಳು, ಪ್ರಜೆಗಳಿಗೆ ಎಲ್ಲಾ ಹಕ್ಕಿದೆ. ಅವರ ಮಂತ್ರಿಗಳು ಏನ್ ಮಾಡ್ತಾ ಇದ್ದಾರೆ, ಏನ್ ವ್ಯವಹಾರ ಮಾಡ್ತಾ ಇದ್ದಾರೆ ಅನ್ನೋ ಹಕ್ಕು ಅಕ್ರಾಸ್ ಆಲ್ ಪಾರ್ಟಿ, ಯಾವ ಮಿನಿಸ್ಟರ್ಸೇ ಆಗಿರ್ಲಿ ಕೇಳುವಂತ ಹಕ್ಕು ಪ್ರಜೆಗಳಿಗೆ ಇದೆ. ಅದನ್ನ ನಾವು ಇಲ್ಲ ಅಂತ ಹೇಳ್ತಾ ಇಲ್ಲ. ಜರ್ನಲಿಸಮ್ನ ನಾನು ಪ್ರಶ್ನೆ ಮಾಡಲಿಲ್ಲ ಸರ್, ಆದ್ರೆ ಪುರವೇ ಇಲ್ಲದೆ ಮಾತನ್ನ ಹೇಳಬೇಡಿ ಅಂತ ಹೇಳಿದೆ. ಎಲ್ಲ ಜರ್ನಲಿಸಮ್ಗೆ ನಾನು ಹೇಳಲಿಲ್ಲ. ನಮ್ಮ ವರದಿಯನ್ನು MB ಪಾಟೀಲ್ ಅಲ್ಲ ಗಳಿತಾ ಇಲ್ಲ ಮೇಡಮ್. MB ಪಾಟೀಲ್ ಹೇಳಲಿ ನಿಮ್ಮ ವರದಿ ಸುಳ್ಳು ಅಂತ ಹೇಳ್ತಾರೆ MB ಪಾಟೀಲ್ರು? ಖಂಡಿತ ಇಲ್ಲ. ನೇರ ಪ್ರಸಾರದಲ್ಲಿ ಫೋನಲ್ಲಿ ಹೇಳ್ತಾರೆ ಹೌದು ನನ್ನ ಮಗ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾನೆ ಅಂತ. ರಾಜ್ಯದ ಜನರಿಗೆ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಮೇಡಮ್. ಪ್ರತಿ ವರ್ಷ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಮಾಡ್ತಾರೆ. ಪ್ರಪಂಚದ ಮೂಲೆ ಮೂಲೆಗಳಿಂದ ಇನ್ವೆಸ್ಟರ್ ಗಳನ್ನ ಕರೀತಾರೆ. ಕರ್ನಾಟಕದಲ್ಲಿ ಬಂದು ಬಂಡವಾಳ ಹೂಡಿಕೆ ಮಾಡಿ ಇಲ್ಲಿ ಉದ್ಯೋಗಗಳನ್ನ ಸೃಷ್ಟಿ ಮಾಡಿ ನಾವು ನಿಮಗೆ ವಿಶೇಷ ಸವಲತ್ತುಗಳನ್ನ ಕೊಡ್ತೀವಿ, ಟ್ಯಾಕ್ಸ್ ಕಡಿಮೆ ಮಾಡ್ತೀವಿ, ಕಡಿಮೆ ರೇಟ್ ನಲ್ಲಿ ಜಮೀನನ್ನ ಕೊಡ್ತೀವಿ, ಕಡಿಮೆ ರೇಟ್ ಅಲ್ಲಿ ಕರೆಂಟ್ ಕೊಡ್ತೀವಿ ಅಂತ ಇದೇ ಸರ್ಕಾರ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡುತ್ತೆ. ಇದೇ ಸರ್ಕಾರದ ಪ್ರಮುಖ ಮಂತ್ರಿಯೊಬ್ಬರ ಮಗ ಕರ್ನಾಟಕದಿಂದ ಬಂಡವಾಳವನ್ನ ತೆಗೆದುಕೊಂಡು ಹೋಗಿ ಅಮೆರಿಕದಲ್ಲಿ ಹೂಡಿಕೆ ಮಾಡಿ ಅಮೆರಿಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅಂತಾರೆ. ನಾನು ಕೊಡ್ತೀನಿ. MB ಪಾಟೀಲರ ಪತ್ನಿ ಹೋಗ್ತಾ ಇರೋದಲ್ಲ, MB ಪಾಟೀಲರು ಹೋಗ್ತಾ ಇರೋದಲ್ಲ, ಅಕೌಂಟ್ ನಿಂದ ಹಣ ಹೋಗಿದೆ ಮೇಡಮ್. ಅವರ ಪತ್ನಿ ಅಕೌಂಟ್ ಹೋಗಿರುವಂತಹ ದುಡ್ಡು ಹೋಗಿರೋದು ಮಗನ ಅವರ ಕೆಲಸಕ್ಕೋಸ್ಕರ. ಈಗ ಅವರ ಮಗನ ಕೆಲಸಕ್ಕೆ ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ವಿಷಯನ ಡೈವರ್ಟ್ ಮಾಡ್ತಾ ಇದ್ದೀರಿ. ಒಂದು ನಿಮಿಷ, ನನ್ನ ಉತ್ತರವನ್ನು ಕೇಳಿಸ್ಕೊಂಡು ಬಿಡಿ. ಬೆಣ್ಣೆಯಲ್ಲಿ ಕೂದಲು ತೆಗೆದ ಹಾಗೆ ವಿಷಯವನ್ನ ಡೈವರ್ಟ್ ಮಾಡ್ತಾ ಇದ್ದೀರಿ. ಅವರ ಮಗನಿಗೆ ಗ್ರೀನ್ ಕಾರ್ಡ್ ಸಿಕ್ಕರು, ಅವರ ತಾಯಿಯಾಗಿ ಆಶಾ ಪಾಟೀಲ್ ಅವರು ಹೋಗಿ ಅಮೆರಿಕದಲ್ಲಿ ನೆಲೆಸಬಹುದು. ಆಶಾ ಪಾಟೀಲ್ ಅವರಿಗೆ ಗ್ರೀನ್ ಕಾರ್ಡ್ ಸಿಕ್ಕರು, ಅವರ ಮಗ ಬಸನಗೌಡ ಪಾಟೀಲ್ ಹೋಗಬಹುದು. ಅಮೆರಿಕದಲ್ಲಿ ಇನ್ವೆಸ್ಟರ್ ಗಳಿಗೆ ಇರುವಂತಹ ಪಾಲಿಸಿ ಬಹಳ ಕ್ಲಿಯರ್ ಆಗಿದೆ. ಇನ್ವೆಸ್ಟರ್ ಮತ್ತು ಅವರ ಇಡೀ ಕುಟುಂಬಕ್ಕೆ ಸಿಗುವಂತಹ ಪರವಾನಿಗೆ ಅದು. ಇದರಲ್ಲಿ ಆಶಾ ಪಾಟೀಲ್ ಸಿಗುತ್ತೋ ಬಸನಗೌಡ ಪಾಟೀಲ್ ಸಿಗುತ್ತೋ ಅನ್ನೋದು ಇಮ್ಮಟೀರಿಯಲ್ ಅದು ಸರ್. ಆಮೇಲೆ ಸಿಟೀಸ್ ಮಾತ್ರ ಹೋಗೋದು ಎಲ್ಲಿ ಅಂತ ಹೇಳಿದ್ರೆ ನ್ಯೂ ಜೆರ್ಸಿ, ಅವರು ಹೇಳಿದಂತಹ ಊರಿನಲ್ಲಿ ಇನ್ವೆಸ್ಟ್ ಮಾಡಬೇಕು. ವಿಲೇಜಸ್ ಅಲ್ಲಿ ಹೋಗಲ್ಲ. ಸೊ ಅವ್ರು ಸುಮಾರು ಒಂದು E5 ಇದೇನು EB5 ವೀಸಾ ಏನಿದೆ, ಒಂದು ಸಲ ಅವ್ರಿಗೆ ಬಂದಾದ ತಕ್ಷಣನೇ ಸೊ ಅವರು US ಅಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಸಿಟಿನಲ್ಲಿ ಇರ್ತಾರೆ. ರಿಯಲ್ ಆಗಿ ಅವ್ರು ಇನ್ವೆಸ್ಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಲ್ಲೋಗಿ ಒಂದು ವಿಲೇಜ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಅದು ಒಂಥರ, ಅದು ಅಲ್ಲ ಅಲ್ಲಿ ಅಮೆರಿಕದಲ್ಲಿ ಇರ್ತಕ್ಕಂಥ ಒಂದು ಸಿಟೀಸ್ ಅಲ್ಲಿ ಮಾಡಿದ್ದಾರೆ ಸರ್. ಅದಕ್ಕಿಂತ ಇಂಪಾರ್ಟೆಂಟ್ ಅಮೆರಿಕ ಅಲ್ಲಿ ನ್ಯೂಯಾರ್ಕ್ ಅಲ್ಲಿ ಮಾಡಿದ್ರ ಹಳ್ಳಿ ಮಾಡಿದ್ರ ಅನ್ನೋದು ಇಮ್ಮಟೀರಿಯಲ್ ಸರ್. ಭಾರತದಿಂದ ಎಷ್ಟು ದುಡ್ಡು MB ಪಾಟೀಲ್ ಅವರು ವಿದೇಶಕ್ಕೆ ಕಳಿಸ್ತಾ ಇದ್ದಾರೆ? ದಿಸ್ ಇಸ್ ದ ಕ್ವಶನ್. MB ಪಾಟೀಲ್ರು ದುಡ್ಡು ಕಳಿಸಿಲ್ಲ, ಅದಕ್ಕೆ ಉತ್ತರ ಅಷ್ಟೇ. MB ಪಾಟೀಲ್ರು ದುಡ್ಡು ಕಳಿಸಿಲ್ಲ, ಅವರ ಮಗ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೋಸ್ಕರ ದುಡ್ಡು ತಗೊಂಡೋಗಿದ್ದಾರೆ ಅಂತ MB ಪಾಟೀಲ್ರು ಹೇಳಿದ್ರು. ಅವರ ಪತ್ನಿ ಅಕೌಂಟ್ ಇಂದ ಹೋಗಿರೋದು ಹೌದು ಅಂತ MB ಪಾಟೀಲ್ರು ಆವಾಗಲೇ ಹೇಳಿದ್ರು. ಸೊ ದ ಕ್ವೆಶ್ಚನ್ ಆಫ್ MB ಪಾಟೀಲ್ರು ಅಮೆರಿಕದಲ್ಲಿ ಹೋಗಿ ನೆಲೆಸ್ತಾರ ಅನ್ನೋದು ಅದು ಪ್ರಶ್ನೆಯೇ ಬರೋದಿಲ್ಲ ಅಲ್ಲಿ. ಅವರು ಇಲ್ಲಿ ಇಷ್ಟೊಂದು ಬೆಳೆದು ನಿಂತಹ ಒಬ್ಬ ಮಂತ್ರಿಯಾಗಿ ಅವ್ರು ನಮ್ಮ ದೇಶನ ಯಾಕೆ ಬಿಟ್ಟು ಹೋಗ್ತಾರೆ? ಮೂಲ ಪ್ರಶ್ನೆ ಉತ್ತರ ಕೊಡ್ತಾ ಇಲ್ಲ. MB ಪಾಟೀಲ್ ಸುವರ್ಣ ನ್ಯೂಸ್ ಜೊತೆ ಮಾತನಾಡುವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ನನ್ನ ಮಗ ಅಮೆರಿಕದಲ್ಲಿ ಬಂಡವಾಳ ಹೂಡ್ತಾ ಇದ್ದಾನೆ, ನನ್ನ ಮಗ ಅಮೆರಿಕದಲ್ಲಿ ಬಂಡವಾಳ ಹೂಡ್ತಾ ಇದ್ದಾನೆ. ಅವರ ಮಗ ಹಾಗಾದ್ರೆ ರಾಜ್ಯ ಪ್ರಶ್ನೆ ಕೇಳುತ್ತೆ ಎಷ್ಟು ದುಡ್ಡು?
ಆ ದುಡ್ಡನ್ನು ಹೇಳ್ತಾ ಎಷ್ಟು ಇದ್ದಾರಲ್ಲ ದುಡ್ಡು? ಸರ್, ದುಡ್ಡನ್ನು ಹೇಳ್ತಾ ಇದಾರಲ್ಲ ಮೇಡಮ್ ಹೋಗಿದೆ ಅಂತ ಅಕೌಂಟ್ ಇದು ಏಜೆಂಟ್ರಿಗೆ ಕೊಟ್ಟಿರುವಂತದ್ದು ಮೇಡಮ್. 43 ಲಕ್ಷ ತಗೊಂಡೋಗಿ ಅಮೆರಿಕದಲ್ಲಿ ಬಿಸ್ನೆಸ್ ಮಾಡ್ತಾರೆ ಅಂದ್ರೆ ಜನ ನಗ್ತಾರೆ. ಆ ಇದು ಪ್ರಶ್ನೆಗೆ ಏಜೆಂಟ್ರಿಗೆ ಕೊಟ್ಟಿರುವಂತದ್ದು. ಹೇಳ್ತೀನಿ. ಅಮೆರಿಕದಲ್ಲಿ ಗ್ರೀನ್ ಕಾರ್ಡ್ ಬೇಕು ಅಂದ್ರೆ ಕನಿಷ್ಠ 7 ಕೋಟಿ ಹೂಡಿಕೆ ಮಾಡಬೇಕು. 7 ಕೋಟಿಗಿಂತ ಜಾಸ್ತಿ ಎಷ್ಟು ತಗೊಂಡು ಹೋಗ್ತಾ ಇದ್ದೀರಿ ಅನ್ನೋದು ಪ್ರಶ್ನೆ ಇಲ್ಲಿ. ಅದು ಪ್ರಶ್ನೆನ ಕೇಳಿ ನೀವು. ಇವಾಗ MB ಪಾಟೀಲ್ರಾಗ್ಲಿ ಅವರ ಪತ್ನಿ ಆಗ್ಲಿ ಹೋಗ್ತಾ ಇಲ್ಲ. ಅವರು ಹೂಡಿಕೆ ಮಾಡಿರೋದು ಇವಾಗ ಸದ್ಯಕ್ಕೆ ಅವರ ಮಗನ ಗ್ರೀನ್ ಕಾರ್ಡ್ಗೋಸ್ಕರ. ಅವರ ಮಗ ಹಿ ಈಸ್ ಅನ್ ಅಡಲ್ಟ್, ಸೊ ಹಿ ಹ್ಯಾಸ್ ಆಲ್ ದ ರೈಟ್ಸ್ ಟು ಲಿವ್ ಹಿಸ್ ಲೈಫ್. ಎಲ್ಲಿ ಬೇಕೋ ಪ್ರಪಂಚದ ಯಾವ ಮೂಲೆಯಲ್ಲೂ ಹೋಗಿ ಅವ್ರ ಜೀವನವನ್ನು ನಡೆಸಬಹುದಲ್ವಾ ಅವರ ಮಗ? ಇಲ್ಲ, ಕೇಳಿಲ್ಲ ನಾನು ಆ ಪ್ರಶ್ನೆ ಕೇಳಬೇಡಿ ಅಂತ ಹೇಳಿಲ್ಲ. ಆದ್ರೆ ಅವ್ರಿಗೂ ಕೂಡ ಹಕ್ಕಿದೆ. ಅವ್ರು ಎಲ್ಲಿ ಹೋಗಿ ಜೀವನ ಮಾಡ್ತಾರೆ ಅನ್ನೋದು ಅವ್ರಿಗೂ ಹಕ್ಕಿದೆ. ಮೇಡಮ್ ಯಾವಾಗ ಅವ್ರ ಮಗ ಅವರು ಸ್ವಂತ ದುಡ್ದು ಅವರು ಇನ್ವೆಸ್ಟ್ಮೆಂಟ್ ಮಾಡಿದಾಗ ವಿ ಕ್ಯಾನ್ ಕ್ವಶನ್ ದಟ್ ಒನ್. ಅವ್ರೀಗ ಅವ್ರ ನೇಚರ್ ಆಫ್ ಫಂಡ್ ಎಲ್ಲಿಂದ ತೊಗೊಂತಾ ಇದಾರೆ? ದೇ ನಾಟ್ ಇಂಡಸ್ಟ್ರಿಯಲಿಸ್ಟ್. ಅವ್ರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೆಳೆಸಿರ್ತಕ್ಕಂಥವ್ರು. ಅವರು ಈಸ್ ನಾಟ್ ಇಂಡಸ್ಟ್ರಿಯಲಿಸ್ಟ್. ಸೊ ಈಗ ಅವರು ಈಗ ನೇಚರ್ ಆಫ್ ಮನಿ ಎಷ್ಟು ತೊಗೊಂಡೋಗ್ತಾರೆ, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದ ಪರ್ಮಿಷನ್ ತೊಗೊಂಡಿದಾರ, ಅಥವಾ ದೇ ಶುಡ್ ಹ್ಯಾವ್ ಆನ್ಸರ್ಡ್ ಇಂಡಿಯಾ, ದೇ ಶುಡ್ ಹ್ಯಾವ್ ಆನ್ಸರ್ಡ್ ಕರ್ನಾಟಕ ಆಲ್ಸೋ. ನಾವು ಅವ್ರು ಇಮಿಗ್ರೇಟ್ ಆಗ್ತಿದ್ದಾರೆ, ಅವ್ರದ್ದು ಪ್ರೊಸೀಜರ್ ಎಲ್ಲಿದ್ದೀವಿ. ನಾಳೆ ಬೆಳಗ್ಗೆ ಅಕಸ್ಮಾತ್ ಏನಾದ್ರು ಅವ್ರದ್ದು ಏನಾದ್ರು ಪ್ರೊಸೀಜರ್ಸ್ ಆದ್ರೆ ಇವರು ಈಗ ಕೆಲವು ಅಲ್ಲ ಆಟೋಮೆಟಿಕಲಿ ಆಗೋಗ್ಬಿಡುತ್ತೆ. ಇದು ಇಲ್ಲ ಇದು ಆಗೇ ಬಿಡುತ್ತೆ. ಯಾಕಂತ ಹೇಳಿದ್ರೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇರೋರು MB ಪಾಟೀಲ್ರು ಅವರ IT ರಿಟರ್ನ್ಸ್ ಅನ್ನ ಕೂಡ ಫೈಲ್ ಮಾಡಿದ್ದಾರೆ. ಹಿಸ್ ಡಿಕ್ಲೇರ್ಡ್ ಹಿಸ್ ರಿಟರ್ನ್ಸ್ ಆಲ್ಸೋ. ಎಲ್ಲರಿಗೂ ಗೊತ್ತಿದೆ ಅವರು ಎಷ್ಟು ಬಂಡವಾಳ ಅವ್ರದ್ದು ಇದೆ ಅಂತ. ಸೊ ಹೌ ಮಚ್ ಯು ಆರ್ ಗೋಯಿಂಗ್ ಟು ಇನ್ವೆಸ್ಟ್ ಇನ್ US? Tell us. ಅದು ಬೇರೆ ಪ್ರಶ್ನೆ. ದಟ್ ಇಸ್ ದ ಕ್ವೆಶ್ಚನ್ ಮೇಡಮ್. ಎಷ್ಟು ದುಡ್ಡು ಹೋಗ್ತಾ ಇದೆ? ಎಷ್ಟು ದುಡ್ಡು ಹೋಗ್ತಾ ಇದೆ ಭಾರತದಿಂದ ಹೊರಗೆ? ಅವ್ರು ಇನ್ನೂ ಕಳಿಸಿಲ್ಲ ಅಲ್ಲ ದುಡ್ಡು. ಇವಾಗ ಕಳಿಸಿರುವಷ್ಟೇ ದುಡ್ಡು ಇವಾಗ ಹೋಗಿರೋದು. ಓಕೆ, 43 ಲಕ್ಷ ಮಾತ್ರ ಹೋಗಿದೆ. ಹೌದು, ಮುಂದೆ ಕಳಿಸುವ ಪ್ಲಾನ್ ಇದೆ. MB ಪಾಟೀಲ್ ಹೇಳಿದ ಹಾಗೆ. ಅದು ನನಗೆ ಅದು MB ಪಾಟೀಲ್ ಹೇಳಿದ್ದಾರೆ. MB ಪಾಟೀಲ್ ಹೇಳಿದ್ದಾರೆ. ಓಕೆ, ನಾನು ಕೇಳಿದ ಪ್ರಶ್ನೆ ಇರ್ರೆಲೆವೆಂಟ್. ನರೇಂದ್ರ ಮೋದಿ ಸರ್ಕಾರ ಬಂದ ಮೇಲೆ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಜನ ಉದ್ಯೋಗಗಳನ್ನ ಕಳ್ಕೊಂಡಿದ್ದಾರೆ ಅಂತ ತಾವು ಹೇಳ್ತೀರಿ. ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಜನರಿಗೆ ಆಹ್ವಾನ ಕೊಡ್ತೀರಿ. ಹಂಗಿರುವಾಗ ತಮ್ಮ ಮಿನಿಸ್ಟರ್ ಮಗ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಸೊ ಅವ್ರು ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. ಖಂಡಿತ ಒಬ್ಬ ಪ್ರಜೆಯಾಗಿ ಹೋಗಬಾರ್ದು ಅಂತ ಹೇಳ್ತಾ ಇದ್ದಾರೆ. This is not a legal question. This is not at all a legal question. ಮೇಡಮ್ ಅರ್ಥ ಮಾಡ್ಕೋಬೇಕು ತಾವು. This is not at all a legal question. ಪ್ರಶ್ನೆ ಏನು ನಿಮ್ದು? ಹಾಗಾದ್ರೆ ಅವ್ರಿಗೆ ಆ ಹಕ್ಕು ಇಲ್ಲ ಅಂತ ಕೇಳ್ತಾ ಇದ್ದೀರಾ? It's a social question. It's a political question. ನಮ್ಮ ಕರ್ನಾಟಕದಲ್ಲಿ ಕೆಲಸ ಸೃಷ್ಟಿ ಆದಷ್ಟು ಬೇರೆ ಎಲ್ಲೂ ಸೃಷ್ಟಿ ಆಗಿಲ್ಲ ನಮ್ಮ ದೇಶದಲ್ಲಿ ಅಂತ ಎಲ್ರಿಗೂ ಗೊತ್ತಿರುವಂತ ಇನ್ನು ಸೃಷ್ಟಿ ಮಾಡೋದಕ್ಕೆ ಕೆಲಸಗಳೇ ಇಲ್ಲ, ಆದ್ರಿಂದಾಗಿ ನಾವು ಅಮೆರಿಕದಲ್ಲಿ ಸೃಷ್ಟಿ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ. ಅವರು ಮಿನಿಸ್ಟರ್ ಮಗ ಅಂತ ಆದ ತಕ್ಷಣ ಅವರು ಎಲ್ಲೂ ಹೋಗುವಂತ ಹಕ್ಕಿಲ್ವಾ ಅಂತ ಕೇಳೋದು ನಾನು ನಿಮ್ಮ. ಖಂಡಿತವಾಗಿ ಹೋಗಬಹುದು, ಆದರೆ ಸಾರ್ವಜನಿಕ ಜೀವನದಲ್ಲಿ MB ಪಾಟೀಲ್ ಅವರು ಇರೋದ್ರಿಂದಾಗಿ ಅವರ ಹಣಕಾಸಿನ ವ್ಯವಹಾರಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತವೆ. ಸಾರ್ವಜನಿಕ ವಲಯದಲ್ಲಿ ಅವರ ಹಣಕಾಸಿನ ವ್ಯವಹಾರಗಳು ಚರ್ಚೆ ಆಗ್ತವೆ. MB ಪಾಟೀಲ್ರು ಅವರ ಕರ್ತವ್ಯವನ್ನ ಒಬ್ಬ ಮಂತ್ರಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಆದ್ರಿಂದಾಗಿ ಅವರ ಮಗ ಏನ್ ವ್ಯವಹಾರ ಮಾಡ್ತಾರೆ, ಹೆಂಡತಿ ಏನ್ ವ್ಯವಹಾರ ಮಾಡ್ತಾರೆ ಅನ್ನೋದು ಪ್ರಶ್ನೆ ಮಾಡಬಾರ್ದು. ಇಲ್ಲ, ನಾನು ಪ್ರಶ್ನೆ ಮಾಡಬೇಡಿ ಅಂತ ಹೇಳಲೇ ಇಲ್ಲ. ಅವ್ರಿಗೂ ಹಕ್ಕಿದೆ ಅವರ ಜೀವನವನ್ನ ನಡೆಸೋದು ಅಂತ ಹೇಳ್ತಾ ಇದ್ದೀನಿ. ಡಾಕ್ಟ್ರೆ, ನಿಮ್ಮ ಕುಟುಂಬದಿಂದ ಗ್ರೀನ್ ಕಾರ್ಡ್ಗೋಸ್ಕರ ಹಣ ಕೊಟ್ಟು ಏಜೆನ್ಸಿಗಳನ್ನು ಬುಕ್ ಮಾಡಿ ಪ್ರಯತ್ನ ಮಾಡ್ತಾ ಇದ್ದೀನಿ. ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಏಜೆನ್ಸೀಸ್ ಇನ್ ಅಮೆರಿಕ. ನಮಗೆ ತಿಳಿದಿರುವ ಮಾಹಿತಿಯ ಪ್ರಕಾರ ಏನಿದೆ, ನಮ್ಮ ದೇಶದಲ್ಲಿ ಆ ಥರ ಏಜೆನ್ಸಿಗಳು ಅಂತ ಇನ್ನೂ ಪ್ರೊಫೆಷ್ನಲಿ ಡೆವಲಪ್ ಆಗಿಲ್ಲ. ಯಾಕೆಂದರೆ ನಮ್ಮ ದೇಶಕ್ಕೆ ಬೇರೆ ದೇಶದವ್ರು ಬಂದು ಇಲ್ಲಿ ವೀಸಾ ಪಡೆಯುವಂಥ ಪ್ರಯತ್ನಗಳು ತುಂಬ ಕಮ್ಮಿ. ಆದರೆ ಪ್ರಶ್ನೆ ಇದಲ್ಲ. ಏನು ಅಂದರೆ, ಇದ್ರ ಬಗ್ಗೆ ನಡೆದಿದ್ದನ್ನು ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗಳು ವಾಚ್ ಮಾಡ್ತಾ ಇವೆ. ಅದು ನಿಮಗೆ ಗೊತ್ತಿದೆ, ನಮಗೆ ಗೊತ್ತಿರಲಿಲ್ಲ. ನಿನ್ನೇನೋ ರೆಕಾರ್ಡ್ ಬಂದಿದ್ದರಿಂದ ಅಜಿತ್ಗೋ ಅಥವಾ ಸುವರ್ಣಕ್ಕೋ ಗೊತ್ತಾಗಿದೆ. ಇಲ್ಲದೇ ಇದ್ರೆ ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಇದನ್ನು ನೋಡಿಬಿಟ್ಟು ನೀವು ಹೋದ ವಾರದಲ್ಲಿ ಏನು ಹೇಳ್ತಿದ್ರಿ? ನಾಳೆ ಆಗಿಬಿಡುತ್ತೆ, ನಾಡಿದ್ದಾಗ್ಬಿಡುತ್ತೆ ನಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡು ಅಂತ ಹೇಳ್ತೀನಿ. ನಿಮಗೆ ಗುಳು ಅಂತ ಯಾಕಂತ ಇತ್ತು? ಮೊನ್ನೆ ಯಡಿಯೂರಪ್ಪನವರು ಒಂದು ನೀವು ಭದ್ರಾ ಮೇಲ್ದಂಡೆಯಲ್ಲಿ ಹಣ ಹೊಡೆದಿದ್ರ ಬಗ್ಗೆ ಪಾಯಿಂಟ್ ಎತ್ತಿ ಏನು ಹೇಳಿದರು ಅಂದರೆ, ನಿಮಗೆ IT ರೇಡ್ ಅಲ್ಲ, ನಿಮ್ಮನ್ನು ಹ್ಯಾಂಗ್ ಮಾಡಬೇಕು ನೀವು ಮಾಡಿದಂಥ ಗುನ್ನೆಗಳಿಗೆ ಅಂತ ಹೇಳಿದರು. ಅಂದರೆ ಆ್ಯಕ್ಚುಲಿ ಹ್ಯಾಂಗ್ ಮಾಡಬೇಕು ಅಂತ ಅಲ್ಲ, ಆದರೆ ಅಷ್ಟು ಸೀರಿಯಸ್ ಅಫೆನ್ಸ್ಗಳನ್ನು ಮಾಡ್ತಾಯಿದ್ದೀರಿ. ಅದ್ರ ಮುಂದೆ ನೀವು ಕೇಳ್ತಿರೋ ಪ್ರಶ್ನೆ ಏನೇನೂ ಅಲ್ಲ ಇದು. ಅಂದರೆ ಅಷ್ಟು ಸೀರಿಯಸ್ ಆದಂಥ ವಿಷಯಗಳನ್ನು ಹೇಳಿದರು. ಯಾವ IT ರೇಡ್ಗಳನ್ನು ಹೇಳಿ ಕೇಳಿ ಆಗಲ್ಲ. ಅವುಗಳಲ್ಲಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ಅಂತ ಇರುತ್ತೆ. ಯಾಕೆಂದರೆ ನೀವು ಎಲ್ಲ ಹೇಳಿಬಿಟ್ಟು ನಾಳೆ ನಮ್ಮ ಮನೆ ಮೇಲೆ ಇನ್ಕಮ್ ಟ್ಯಾಕ್ಸ್ ರೇಡ್ ಆಗುತ್ತೆ ಅಂತ ಅಲ್ಲಿ ಹೋದರೆ ನಿಮಗೆ ಖಾಲಿ ಡಬ್ಬಗಳು ಸಿಗ್ತವೆ. ಅಲ್ಲಿ ಏನೂ ಇರಲ್ಲ, ಎಲ್ಲ ಶಿಫ್ಟ್ ಮಾಡಲಾಗಿರುತ್ತೆ. ಮಂತ್ರಿಗಳು ಮತ್ತು ಅವ್ರಿಗಿರುವಂಥ ಆಡಿಟರ್ಸು, ಟ್ಯಾಕ್ಸ್ ಕನ್ಸಲ್ಟೆಂಟ್ಸು ಅಷ್ಟು ಪೆದ್ರಲ್ಲ. ಮತ್ತು ಅದರೊಳಗೂ MB ಪಾಟೀಲ್ ತರುವಂಥ ಶಿಕ್ಷಣ ಸಂಸ್ಥೆಗಳನ್ನು ನಡೆಸೋರು,
ಹಣವನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಿ ವ್ಯವಸ್ಥಿತವಾಗಿ ಇಟ್ಟಿರ್ತಾರೆ. ನನ್ನ ಪ್ರಶ್ನೆ ಇಷ್ಟೇ ಇರೋದು, ಒಳ್ಳೆಯ ಶಿಕ್ಷಣ ಸಂಸ್ಥೆಗಳನ್ನು ನಡೆಸಿದ್ದೀರಿ, ಸಾಕಷ್ಟು ದುಡ್ಡು ಗಳಿಸಿದ್ದೀರಿ, ತಣ್ಣಗಿರೋದು ಬಿಟ್ಟು ದೇಶ ಭ್ರಷ್ಟ ಆಗಲಿಕ್ಕೆ ಯಾಕೆ ಹೊರಟಿದ್ದೀರಿ ನೀವು? ಭಾರತ ನಮ್ಮ ದೇಶ, ದಯವಿಟ್ಟು ಇಲ್ಲೇ ಇರಿ, ನೀವು ಹೊಡೆದ ಹಣವನ್ನು ಇಲ್ಲೇ ಉಪಯೋಗಿಸಿ. ದಾವೂದ್ ಇಬ್ರಾಹಿಂನಂತವ್ರು ಕೂಡ ಭಾರತಕ್ಕೆ ವಾಪಸ್ ಬರ್ತೇವೆ ಅಂತ ಗೋಗರಿತಾ ಇರುವಾಗ ನೀವ್ಯಾಕೆ ಪರದೇಶಕ್ಕೆ ಹೋಗೋ ತಯಾರಿ ಮಾಡ್ತಾ ಇದ್ದೀರಿ? ಅದು ಬಿಜೆಪಿಯ ಪ್ರಶ್ನೆ. ಇದಕ್ಕೊಂದು ಉತ್ತರ ಕೇಳಬೇಕು ನಾನು. ದಾವೂದ್ ಇಬ್ರಾಹಿಂ ಬರ್ಲಿಕ್ಕೆ ಗೋಗಿರಿತಾ ಇದ್ದಾನೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವನನ್ನ ಕರ್ಕೊಂಡು ಬರಬೇಕು. ಯಾಕೆ ಕರ್ಕೊಂಡು ಬರಲಿಲ್ಲ 4 ವರ್ಷದಲ್ಲಿ? ಇನ್ನೊಂದು ಮಾತು ಏನು ಅಂತ ಹೇಳಿದ್ರೆ, ಅವರು ಯಡಿಯೂರಪ್ಪನವರು ಮಾಡಿರುವಂತಹ ಒಂದು ಎಲಿಗೇಷನ್ ಬಗ್ಗೆ ಹೇಳ್ತಾ ಇದ್ರು, ಅದರಲ್ಲಿ ಅವ್ಯವಹಾರ ಆಗಿದೆ ಅಂತ. ಈಗ ಆ ಒಂದು ಫರ್ಮ್ನವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಫರ್ಮ್ನ ಇನ್ವೆಸ್ಟಿಗೇಷನ್ ಆಯಿತು, ಮಣಿಪುರ ಕ್ವೆಶ್ಚನ್ ಕೇಳಿದ್ರು ಗೌರ್ಮೆಂಟ್ ಹತ್ರ, ಆ ರಿಪ್ಲೈ ಬಂದ ತಕ್ಷಣ ಇಟ್ ವಾಸ್ ಕ್ಯಾನ್ಸಲ್ಡ್, ಆಕ್ಷನ್ ಅದಕ್ಕೆ ತಗೊಂಡಿದ್ದಾರೆ. ಆದ್ರಿಂದ ಅದು ವ್ಯಾಲಿಡ್ ಆಗಿಲ್ಲ, ಆ ಒಂದು ಎಲಿಗೇಷನ್ ವ್ಯಾಲಿಡ್ ಅಲ್ಲ. ದಯವಿಟ್ಟು ನೀವು ಡೈಗ್ರೆಸ್ ಮಾಡಬೇಡಿ ವಿಷಯನ. ಲಾವಣ್ಯ ಅವರು ಈ ಮಾತುಗಳನ್ನು ಹೇಳುವ ಮೂಲಕ ನನ್ನ ಮೂಲ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಬೇಡಿ. ಇಲ್ಲ, ಮೂಲ ಪ್ರಶ್ನೆ ನಾನು ತಪ್ಪಿಸ್ಕೊಂಡೇ ಇಲ್ಲ. ಖಂಡಿತವಾಗ್ಲೂ ನಾಳೆ ಕೆಪಿಸಿಸಿ ಕಚೇರಿಯಲ್ಲಿ ಒಂದು ಪ್ರೆಸ್ ಮೀಟ್ ಕರೀರಿ. ಎಷ್ಟು ದುಡ್ಡನ್ನ MB ಪಾಟೀಲ್ ಅವರು ತಮ್ಮ ಮಗನ ಮೂಲಕ ಅಮೆರಿಕಕ್ಕೆ ಕಳಿಸ್ತಾ ಇದ್ದಾರೆ ಅನ್ನೋ ಸಂಖ್ಯೆಯನ್ನು ಬಹಿರಂಗಪಡಿಸಿ ಈ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ ಅದನ್ನ ತಿಳಿದುಕೊಳ್ಳುವ ಅಧಿಕಾರ ಇದೆ. ಪ್ರತಿಯೊಬ್ಬ ನಾಗರಿಕನಿಗೂ ಅದನ್ನ ತಿಳಿದುಕೊಳ್ಳುವ ಅಧಿಕಾರ ಇದೆ. ಸುದ್ದಿಯನ್ನ ಬ್ರೇಕ್ ಮಾಡಿದ ನ್ಯೂಸ್ ಚಾನೆಲ್ ಮೇಲೆ ಕೂಗಾಡೋದಾಗ್ಲಿ, ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳುವಂತದ್ದಾಗ್ಲಿ ಒಬ್ಬ ಜವಾಬ್ದಾರಿಯುತ ಮಂತ್ರಿಯ ಲಕ್ಷಣ ಅಲ್ಲ. ಅದು ಲಕ್ಷಣ ಅಲ್ಲ. ಅದು ಅವರು ಬಳಸಿದ ಶಬ್ದಗಳನ್ನ ಇನ್ನೊಂದು ಸಲ ನಾನು ಹೇಳೋದಕ್ಕೆ ತಯಾರಿಲ್ಲ, ಯಾಕಂದ್ರೆ ಆ ಶಬ್ದಗಳು ನನ್ನ ಬಾಯಲ್ಲಿ ಬರೋದಿಲ್ಲ. ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತೀನಿ. ಬ್ರೇಕ್ ನಂತರ ಚರ್ಚೆಯನ್ನು ಮುಂದುವರಿಸಿ.